ನಾಳೆ ಇಲ್ಲಿ ಇದೇ 100 ಅಡಿ ಎತ್ತರದ ಧ್ವಜಸ್ತಂಭದ ಮೇಲೆ 30 ಅಡಿ ಉದ್ದದ ನಮ್ಮ ರಾಷ್ಟ್ರಧ್ವಜ ತ್ರಿವರ್ಣದ ಧ್ವಜದ ಹಾರಾಟವಾಗುತ್ತೆ. ಎಲ್ಲರೂ ಕೂಡ ಪಥಸಂಚಲನ ಅಂದರೆ 18 ತಂಡಗಳಿಂದ ಪಥಸಂಚಲನವಾಗುತ್ತೆ. ನಮ್ಮ ರಾಷ್ಟ್ರಧ್ವಜಕ್ಕೆ ಗೌರವ ಆಗಿರ್ಬೋದು, ಅಶ್ವಪಡೆ ಆಗಿರ್ಬೋದು, ಗಜಪಡೆ ಆಗಿರ್ಬೋದು, ಎಲ್ಲವೂ ಕೂಡ ಈ ಮಾರ್ಗದ ಓಪನಿಂಗ್ ಆಗುತ್ತೆ ನಾಳೆ. ಸೊ ಈ ಗುರು ಮಾರ್ಗದ ಓಪನಿಂಗಲ್ಲಿ ಹೇಗೆ ಎಲ್ಲಿಂದ ಬಂದು ಎಕ್ಸಿಟ್ ಆಗ್ತಾರೆ, ಇದು ಕಂಪ್ಲೀಟ್ ಆಗಿರುವಂಥ ರಾಜಮಾರ್ಗ ಗುರುಮಾರ್ಗದ ಉದ್ಘಾಟನೆ ಆಗುತ್ತೆ. ಇದಾದ ನಂತರ ನೆಕ್ಸ್ಟ್ ಫಂಕ್ಷನ್ ಅಲ್ಲಿ ಕೆಳಗಡೆ ಗುರುಗಳಿಗೆ ವಿಶೇಷವಾಗಿರುವಂಥ ಗುರು ನಮನ ಅಂದರೆ ಪವಿತ್ರ ಪುಣ್ಯಕ್ಷೇತ್ರಗಳಿಂದ ಬಂದಿರುವಂಥ ಒಂದು ಆಶೀರ್ವಾದ, ದಿವ್ಯ ಉಡುಗೊರೆಗಳನ್ನು ಅಲ್ಲಿ ಸಮರ್ಪಣೆ ಮಾಡುವಂಥದ್ದು ಪರಮ ಪೂಜ್ಯರಿಗೆ. ಸೊ ಅದು ಅಲ್ಲಿ ನಡೆಯುತ್ತೆ. ಇದಾದ ತಕ್ಷಣ 2ನೇ ತಾರೀಕು ಒಂದು ಧರ್ಮಸಭೆ ಇರುತ್ತೆ. ಆ ಧರ್ಮಸಭೆಯಲ್ಲಿ ವಿವಿಧ ಮಠಾಧೀಶರಾಗಿರ್ಬೋದು, ರಾಜಕೀಯ ಧುರೀಣರಾಗಿರ್ಬೋದು, ಅವರೆಲ್ಲರೂ ಕೂಡ ಆಗಮಿಸಿರ್ತಾರೆ. ಈ ವರ್ಷದ ಗುರುವಂದನ ವಿಶೇಷವಾಗಿ ರಾಷ್ಟ್ರಕ್ಕೆ, ಧರ್ಮಕ್ಕೆ ಸೀಮಿತವಾಗಿರುವಂಥ ಒಂದು ಗುರುವಂದನ. ಪ್ಲೇಸ್ಮೆಂಟ್ ಅಲ್ಲಿ ಹೊರಗಡೆ ಡನ್ ಪವಿತ್ರ ಕ್ಷೇತ್ರಗಳಿಂದ ಆಶೀರ್ವಾದ ಬರ್ತಾ ಇದೆ. ಅದನ್ನು ವೈದು ಕೊಡುವ ಯಾವ ಜಾಗದಲ್ಲಿ ರೆಡಿ ಇದೆ ತಾನೇ. ಈ ಕಡೆ ವಸ್ತುಗಳೆಲ್ಲವೂ ಆರ್ಡರಲ್ಲಿದೆ ಅಲ್ವಾ? ಓಕೆ. ಮಧುಬಣಗಿತ್ತಿಯಂತೆ ಕಂಗೊಳಿಸ್ತಾ ಇರುವಂಥ ಈ ಒಂದು ಗಾರ್ಡನ್ ಏರಿಯಾ, 100 ಅಡಿ ಎತ್ತರದ ಬೃಹತ್ ಆಗಿರುವಂಥ ನಮ್ಮ ಧ್ವಜ, ರಾಷ್ಟ್ರಧ್ವಜ ರಾರಾಜಿಸ್ತಾ ಸಂಪೂರ್ಣವಾಗಿರುವಂಥ ಕಾರ್ಯಕ್ರಮ ಮುಕ್ತಾಯವಾದ ನಂತರ ನಾವು ಇಲ್ಲಿ ಬರಲಿಕ್ಕೆ ಸಾಧ್ಯವಾಗಿದೆ. ಕಾರ್ಯಕ್ರಮದ ಓಡಾಟದಲ್ಲಿ ನಾವಿದ್ವಿ. ಆದರೆ ಈ ಒಂದು ಲೈಟಿಂಗ್ ಆಗಿರ್ಬೋದು, ಸುತ್ತಮುತ್ತಲಿನ ಆವರಣವಾಗಿರ್ಬೋದು, ಅದ್ಭುತವಾಗಿರುವಂಥ ದೃಶ್ಯಾವಳಿ, ಧರ್ಮಧ್ವಜ, ರಾಷ್ಟ್ರಧ್ವಜ. ಸೊ ಒಂಥರ ವ್ಯೂ ಕಂಪ್ಲೀಟ್ ಆಗಿ ಕಾಣಿಸುತ್ತೆ. ಎಲ್ಲ ಸಂಪೂರ್ಣವಾದಾಗ 3 ಗಂಟೆ ಒಂದು ಕಾರ್ಯಕ್ರಮಕ್ಕಾಗಿ ಇಷ್ಟೊಂದು ತಯಾರಿ ಮಾಡಿರ್ತೀವಿ. ಸಡನ್ಲಿ 3 ಗಂಟೆ ಕಾರ್ಯಕ್ರಮ ಹಿಂಗೆ ಹೋಗ್ಬಿಡುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ಮುಗೀತಲ್ಲ ಅನ್ನೋ ಭಾವನೆ. ಸೊ ಇದೆಲ್ಲ ಲೈಟಿಂಗ್ಸ್ ಇಲ್ಲಂತೂ ಹಿಂದ್ಗಡೆ ಸೂಪರ್ ಆಗಿದೆ. ಸೊ ಗುರುವಂದನಾ ಮಹೋತ್ಸವ ಅದ್ಧೂರಿಯಾಗಿ